ಆನೇಕಲ್ ತಾಲೂಕಿನ ಹುಸ್ಕೂರು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯ ಬಿಎಂಟಿಸಿ ಡಿಪೋ ಬಳಿ ಚಿಕ್ಕ ನಾಗಮಂಗಲದ ಸರ್ವೆ ನಂಬರ್ 29ರಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರೋ ಪ್ರಾದೇಶಿಕ ಸಾರಿಗೆ ಕಚೇರಿಯ ಕಟ್ಟಡವನ್ನ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಆನೇಕಲ್ ಶಾಸಕ ಬಿ ಶಿವಣ್ಣ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ಎಲ್ಲಾ ಸಾರಿಗೆ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಈ ಸುಸಜ್ಜಿತ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಸರ್ಕಾರಕ್ಕೆ ಪ್ರತಿ ತಿಂಗಳು ಬಾಡಿಗೆಯ ರೂಪದಲ್ಲಿ 1,70,900 ರೂಪಾಯಿಗಳು ಹೊರೆ ಬೀಳ್ತಾ ಇತ್ತು. ಇದನ್ನ ತಪ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೂತನ ಕಟ್ಟಡ ನಿರ್ಮಿಸಲಾಗಿದೆ. ಜೊತೆಗೆ ಜಪ್ತಿ ವಾಹನಗಳ ನಿಲುಗಡೆ ಪ್ರತ್ಯೇಕ ಸ್ಥಳವನ್ನ ಕಲ್ಪಿಸಲಾಗಿದೆ. ಇನ್ಮುಂದೆ ಸಾರ್ವಜನಿಕರು ಈ ಕಚೇರಿಯಲ್ಲಿ ಎಲ್ಲಾ ರೀತಿಯ ಸಾರಿಗೆ ಸೇವೆಗಳನ್ನ ಸುಲಭವಾಗಿ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು. ಇನ್ನು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಕುರಿತು ಮಾತನಾಡಿದ ಸಚಿವರು, ತಮ್ಮ ಸರ್ಕಾರದಲ್ಲಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗೆ ಪ್ರತಿ ತಿಂಗಳು ಸಕಾಲಕ್ಕೆ ವೇತನ ಪಾವತಿಸಲಾಗ್ತಾ ಇದೆ ಎಂದು ಸ್ಪಷ್ಟಪಡಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತ ಎಎಂ ಯೋಗೇಶ್, ಅಪರ ಸಾರಿಗೆ ಆಯುಕ್ತ ಬಿಪಿ ಉಮಾಶಂಕರ್, ಸಾರಿಗೆ ಆಯುಕ್ತ ಎಂಪಿ ಓಂಕಾರೇಶ್ವರ್, ಜಂಟಿ ಸಾರಿಗೆ ಆಯುಕ್ತ ಎಂ ಶೋಭಾ, ಚಂದಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸಿಎನ್ ಪ್ರಮುತೇಶ್, ಸ್ಥಳೀಯ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಅತ್ತಿಬೆಲೆಯಲ್ಲಿ ಈಗ ಆನೇಕಲ್ ತಾಲೂಕು ಒಂದು ಥರ ಹಳ್ಳಿಗಳಾಗೆ ಉಳಿದಿಲ್ಲ. ವಿಪರೀತ ಲೇಔಟ್ಗಳು ಆಗ್ತಾ ಇದೆ, ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ, ವಿಲ್ಲಾಸ್ ಎಲ್ಲ ಬರ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಆಮೇಲೆ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ಅತಿ ಹೆಚ್ಚು ಇರ್ತಕ್ಕಂಥದ್ದು ಆನೇಕಲ್ ತಾಲೂಕಲ್ಲಿ ಜಾಸ್ತಿ. ಅದಕ್ಕೆ ಅದಕ್ಕೆ ತಕ್ಕಂಗೆ ಬಸ್ಸುಗಳು ಹಾಕ್ತಿದ್ವಿ. ಅತ್ತಿಬೆಲೆಯಲ್ಲಿ ನಮಗೆ ಬರೀ ರಸ್ತೆಯಿಂದನೇ ಎಲ್ಲರೂ 1,000 ಬಸ್ಸು ಹೋಗ್ತಾ ಇದ್ವಿ. ಬಸ್ ಸ್ಟ್ಯಾಂಡೇ ಇರಲಿಲ್ಲ ನಮಗೆ. ಆಮೇಲೆ ಅದು ನಗರಸಭೆಯವರು ಒಂದು ಕಾಲಕ್ಕೆ ನಮಗೆ ಪಕ್ಕದಲ್ಲೇ ನಮ್ಮದು ಜೊತೆ ಎಲ್ಲರೂ ನಮಗೆ ಬಸ್ ಸ್ಟ್ಯಾಂಡ್ಗಳು ಟ್ರಾಫಿಕ್ ಸಮಸ್ಯೆ ಸಾರ್ವಜನಿಕ ಸಾಕಷ್ಟು ಅನುಭವಿಸ್ತದೆ. ಅಲ್ಲಿ ಏನು ಸಮಸ್ಯೆ ಇಲ್ಲ, ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗಿದೆ ಅಂತ ಹೇಳಿದ್ರೆ. ಆಮೇಲೆ ಆನೇಕಲ್ ಒಂದು ಹೈಟೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸಾಧ್ಯ ಈ ವರ್ಷದಲ್ಲಿ ಈ ಕೇಂದ್ರವನ್ನು ಮೈಸೂರಲ್ಲಿ ಮಾಡಬೇಕು ಅಂತ ಕೆಲವರು ಜಾಗ ಇರಲಿಲ್ಲ. ಜಾಗ ಕೊಟ್ಟಿದ್ದರೆ ಅಲ್ಲೇ ಮಾಡ್ತಾ ಇದ್ವಿ. ಒಂದು ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಯಾಕಂದರೆ ನಗರದಲ್ಲಿ ನಗರ ಜಿಲ್ಲೆಯಲ್ಲಿ 1,35 ಲಕ್ಷ ವಾಹನಗಳಿದೆ. ಅದರಿಂದ ವಾಹನಗಳು ಏನು ಜಾಸ್ತಿ ಇರುತ್ತೆ ಅಲ್ಲಿ ಕ್ರಿಯಾಶೀಲವಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫಸ್ಟು ನಮ್ಮ ಜಾಗ ಕೊಡಿಸಿ ಆಮೇಲೆ ಕಳ್ಳ ಕಟ್ಟಿ ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲ ಹುಸ್ಕೂರು ರಸ್ತೆಯಲ್ಲಿ ಬರಲೇಬೇಕು. ನಮಸ್ತೆ ಮಾಡಬೇಕು. ಸಚಿನ್ ಮೇಡಮ್ ಎಷ್ಟು ನೀವು ಹೇಳ್ತಾನೆ ಸಾರಿಗೆ